ಇನ್ನು ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಈ ನಿಗೂಢ ವ್ಯಕ್ತಿಯ ಜನ್ಮ ಜಾಲಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದೂರುದಾರನ ಕಾಂಟ್ಯಾಕ್ಟ್ಗಳನ್ನ ಟ್ರೇಸ್ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 19 ವರ್ಷಗಳ ಸಂಪರ್ಕವನ್ನ ಇದೀಗ ಒಂದೊಂದಾಗೆ ಕೆದಕಿ ಅದರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಕಾರ್ಯನಿರ್ವಹಿಸಿದ್ದಾಗಿ ಈತ ಹೇಳಿಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಈತನಿಗೆ ಪರಿಚಯಸ್ಥರು ಯಾರಿದ್ರು ಅನ್ನೋದನ್ನ ಕೂಡ ಇದೀಗ ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚೋ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ನಿಗೂಢ ವ್ಯಕ್ತಿ ಪರಿಚಯಸ್ಥರ ಲಿಸ್ಟ್ ಇದೀಗ ರೆಡಿಯಾಗಿದೆ. ಎಸ್ಐಟಿ ದಾಖಲೆಯನ್ನ ಸಂಗ್ರಹಿಸಿದೆ. ಪಕ್ಕಾ ಲಿಸ್ಟ್ ಜೊತೆಗೆ ನೇತ್ರಾವತಿ ಸ್ನಾನಘಟ್ಟ ದೇವಸ್ಥಾನದ ಸಿಬ್ಬಂದಿ, ಗ್ರಾಮಸ್ಥರು ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಈ ಪಟ್ಟಿಯನ್ನು ಸಿದ್ಧಪಡಿಸಿ ಒಬ್ಬೊಬ್ಬರನ್ನೇ ವಿಚಾರಣೆಗೆ ಒಳಪಡಿಸುವ ಪ್ರಯತ್ನದಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳಿದ್ದಾರೆ. ನಿಗೂಢ ವ್ಯಕ್ತಿ ಧರ್ಮಸ್ಥಳದಲ್ಲಿ ಇದ್ದ ಸಂದರ್ಭದಲ್ಲಿ ಆತನಿಗೆ ಯಾರೆಲ್ಲ ಪರಿಚಯದಲ್ಲಿದ್ರು, ಯಾರೆಲ್ಲ ಕಾಂಟ್ಯಾಕ್ಟ್ನಲ್ಲಿದ್ರು, ಈತನ ನಡವಳಿಕೆ ಹೇಗಿತ್ತು, ಈತನ ಚಲನವಲನ ಯಾವ ರೀತಿ ಇತ್ತು, ಈತನ ಪೂರ್ವಾಪರ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೇವಲ ಪಟ್ಟಿ ಸಿದ್ಧಪಡಿಸೋದು ಮಾತ್ರವಲ್ಲ, ಈ ನಿಗೂಢ ವ್ಯಕ್ತಿಯ ಪರಿಚಯಸ್ಥರಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ನಡೆಸಿದ್ದಾರೆ. ಕೆಲವರನ್ನ ಎಸ್ಐಟಿ ಕಚೇರಿಗೇನೆ ಕರೆಸಿಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಅನಾಮಿಕನ ದೂರುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೆ ಮುಂದಾಗಿದೆ ಎಸ್ಐಟಿ. ದೂರುದಾರ ಹೇಳಿದಂತೆ ನಿಜವಾಗ್ಲೂ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಅಪರಾಧ ನಡೆದಿದೆಯಾ, ಈ ನಿಗೂಢ ವ್ಯಕ್ತಿಯ ಕೆಲಸ ಏನಾಗಿತ್ತು, ಈತನ ವ್ಯಕ್ತಿತ್ವ ಹೇಗಿತ್ತು, ಇದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಸ್ಥಳೀಯ ಪೊಲೀಸ್ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಈ ದೂರುದಾರನ ಬಗ್ಗೆನೇ ಅನೇಕರು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಈತನ ಹಿಂದೆ ನಿಂತು ಈತನ ಬಾಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಹೇಳಿಸ್ತಿರೋರು ಯಾರು, ಇದ್ರ ಬಗ್ಗೆ ಕೂಡ ವಿಚಾರಣೆ ಆಗಬೇಕು ಅಂತ ಆಗ್ರಹಿಸ್ತಾ ಇದೆ. ಇದೀಗ ಆತನ ಕಾಂಟ್ಯಾಕ್ಟ್ ಲಿಸ್ಟ್ಗಳ ಪರಿಶೀಲನೆ ಆಗ್ತಾ ಇದೆ. ಅವರನ್ನ ಕರೆಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ನೋಡಿ, ಆರಂಭದಿಂದಲೂ ಕೂಡ ಪ್ರಮುಖವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ಅನಾಮಿಕ ವ್ಯಕ್ತಿ ಯಾರು, ಮುಸ್ಕನ್ನ ಹಾಕಿಕೊಂಡು ಬಂದು ನೇರವಾಗಿ ಒಂದು ತಲೆಬುರುಡೆಯನ್ನು ತಂದು ತಾನು 100 ಶವಗಳನ್ನು ಹೊತ್ತಿಟ್ಟಿದ್ದೀನಿ ಧರ್ಮಸ್ಥಳದ ಸುತ್ತಮುತ್ತ, ಅದಕ್ಕೆ ನಾನು ಜೀವಂತ ಸಾಕ್ಷಿ, ನಾನು ಆ 100 ಸ್ಥಳಗಳನ್ನು ತೋರಿಸ್ತೀನಿ, ಬೇಕಾದರೆ ಉತ್ಖನನ ಮಾಡಿ ನೋಡಿ ಅಂತೇಳಿ ಸಾಕ್ಷಿ ಸಮೇತವಾಗಿ ತಂದು ಕೊಟ್ಟಿದ್ದ. ಈ ವಿಚಾರವಾಗಿ ಎಸ್ಐಟಿ ತನಿಖಾ ತಂಡ ಕೂಡ ಫಾರ್ಮ್ ಆಗುತ್ತೆ. ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ಮಾಡ್ತಾ ಬರ್ತಾ ಇದೆ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ತಾನು ಹೂತಿಟ್ಟಿರೋದಾಗಿ ಹೇಳ್ದ ಅನ್ನೋ ಕಾರಣಕ್ಕೋಸ್ಕರ ಎಸ್ಐಟಿ ತನಿಖೆ ಮಾಡ್ತಾ ಇಲ್ಲ. ಜೊತೆಗೆ ಈತ ಹೇಳಿರೋದೆಲ್ಲವೂ ಕೂಡ ಸತ್ಯನ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆಯನ್ನು ಆರಂಭ ಮಾಡ್ತಾ ಇದೆ. ಎಸ್ಐಟಿ ತನಿಖಾ ತಂಡ ಇಲ್ಲಿಗೆ ಬಂದಿರೋದೇ ಸತ್ಯ ಶೋಧನೆಯನ್ನು ಮಾಡೋದಕ್ಕೆ. ಆ ಒಂದು ಶೋಧದಲ್ಲಿ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಈತ 1995ರ ಸಂದರ್ಭದಲ್ಲಿ ಕೂಡ ಧರ್ಮಸ್ಥಳದಲ್ಲಿ ನಾನು ಅಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದೆ, ಅಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ನಾನು 100 ಶವಗಳನ್ನು 15 ವರ್ಷಗಳ ಹಿಂದೆ ಹೂತಿಟ್ಟಿದ್ದೆ ಅಂತ ಹೇಳಿಕೊಂಡಿದ್ದಾನೆ. ಹಾಗಾಗಿ ಈತ ಹೇಳ್ತಿರೋದು ಸತ್ಯನಾ ಅನ್ನೋದ್ರ ಬಗ್ಗೆ ಎಸ್ಐಟಿ ತನಿಖಾ ತಂಡ ಸತ್ಯಾಂಶವನ್ನು ಒಂದಷ್ಟು ತನಿಖೆಯನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ಈತ ಎಲ್ಲಿದ್ದ, ಯಾವ ಕೆಲಸವನ್ನ ಮಾಡ್ತಾ ಇದ್ದ, ಈತನ ಜೊತೆಲಿ ಯಾರೆಲ್ಲ ಇದ್ರು, ಈತನ ಸಂಬಂಧಿಗಳು ಯಾರು, ಈ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಕಳೆದ 15 ವರ್ಷಗಳಿಂದಲೂ ಕೂಡ ಈತನ ಜೊತೆಲಿ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಈತ ಯಾವೆಲ್ಲ ನಂಬರ್ಗಳನ್ನ ಬಳಸ್ತಾ ಇದ್ದ, ಈತನನ್ನ ಯಾರೆಲ್ಲ ಭೇಟಿ ಮಾಡಿದ್ರು, ಇದೆಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗ್ತಾ ಇದೆ. ಇಷ್ಟೇ ಅಲ್ಲ, ಈಗ ಈತನ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಎಸ್ಐಟಿ ತನಿಖಾ ತಂಡ ಕಲೆ ಹಾಕುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಕಚೇರಿಗೆ ಆ ಮಾಸ್ಕ್ ಮ್ಯಾನ್ ಆಗಮಿಸಿದ್ದಾನೆ. ಇದರ ಜೊತೆಯಲ್ಲೇ ಮಾಸ್ಕ್ ಮ್ಯಾನ್ ಆ ನಿಗೂಢತೆಯನ್ನ ಬೆನ್ನತ್ತಿದೆ ಎಸ್ಐಟಿಯಿಂದ ದೂರುದಾರನ ಪೂರ್ವಾಪರದ ತನಿಖೆ ಇದೀಗ ಮಾಡಲಾಗ್ತಾ ಇದೆ. ನಿಗೂಢ ವ್ಯಕ್ತಿ ಜೊತೆಗಿದ್ದ 5 ವ್ಯಕ್ತಿಗಳ ವಿಚಾರಣೆಯನ್ನ ಕೂಡ ನಡೆಸಲಿಕ್ಕೆ ಮುಂದಾಗ್ತಾ ಇದೆ ಎಸ್ಐಟಿ. ತಮಿಳುನಾಡು ಮೂಲದ
ಸಫಾಯಿ ಕರ್ಮಚಾರಿಗಳ ವಿಚಾರಣೆಗೆ ಮುಂದಾಗ್ತಾ ಇದೆ ಎಸ್ಐಟಿ ತಂಡ. ತಮಿಳುನಾಡಿನಿಂದ ಈ ಐವರನ್ನ ಕರೆಸಿ ತೀವ್ರ ಪ್ರಶ್ನೋತ್ತರಗಳನ್ನ ಕೇಳಲಾಗ್ತಾ ಇದೆ. 1995ರಿಂದ 2014ರವರೆಗೆ ಕೆಲಸ ಮಾಡಿದ್ರು ಈ ಐವರು ಸಿಬ್ಬಂದಿಗಳು. ಹಳೆಯ ದಾಖಲೆಗಳನ್ನ ಮುಂದಿಟ್ಟು ಎಸ್ಐಟಿಯಿಂದ ಇವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಸರ್ಕಾರ ಕೂಡ ಈ ಎಸ್ಐಟಿ ರಚನೆಗೆ ಆದೇಶ ನೀಡಿತು. ಎಸ್ಐಟಿ ರಚನೆಯ ನಂತರದಲ್ಲಿ ನೇರವಾಗಿ ಈ ದೂರುದಾರ ಮುಸ್ಕುದಾರಿ ವ್ಯಕ್ತಿಯದ್ದೇ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈತ ಕೊಟ್ಟ ಹೇಳಿಕೆಗಳ ಆಧಾರದ ಮೇಲೇನೆ 13 ಜಾಗಗಳನ್ನ ಗುರುತಿಸಿ ಅಲ್ಲಿ ಉತ್ಖನನ ಕೂಡ ಮಾಡಲಾಗ್ತಾ ಇತ್ತು. ಇದೀಗ ಈತನ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗ್ತಾ ಇದೆ. ಈತನ ಹಿನ್ನೆಲೆ, ಈತ ಕೆಲಸ ಮಾಡಿದ ನಿಜಾನ, ಆ ಸಂದರ್ಭದಲ್ಲಿ ಇವನ ಜೊತೆಯಲ್ಲಿ ಯಾರೆಲ್ಲ ಇದ್ರು, ಅವರು ಈತನ ಬಗ್ಗೆ ಏನೆಲ್ಲ ಗಮನಿಸಿದ್ರು, ನಿಜಕ್ಕೂ ಈತ ಹೇಳ್ತಾ ಇರೋ ರೀತಿಯಲ್ಲಿ ನಿಗೂಢವಾಗಿ ಈತ ಶವಗಳನ್ನ ಹೂತಾಕಿದ್ರ ಬಗ್ಗೆ ಈತನ ಜೊತೆಯಲ್ಲಿ ಕೆಲಸವನ್ನ ಮಾಡಿದವರಿಗೆ ಗೊತ್ತಿದ್ಯಾ? ಈ ರೀತಿ ಅನೇಕ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಈತನ ಜೊತೆಯಲ್ಲಿ ಕೆಲಸವನ್ನ ಮಾಡಿದ್ದ 5 ಸಫಾಯಿ ಕರ್ಮಚಾರಿಗಳ ವಿಚಾರಣೆಯನ್ನ ಮಾಡ್ತಾ ಇದೆ ಎಸ್ಐಟಿ. ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ನಾಗೇಂದ್ರ ಬಾಬು ಹಾಗೆ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಕೇವಲ ಈತನೊಬ್ಬನದ್ದು ಮಾತ್ರವಲ್ಲ, ಈತನ ಜೊತೆಯಲ್ಲಿ ಹಿಂದೆ ಕೆಲಸ ಮಾಡ್ತಿದ್ದ ಅನೇಕರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದೆ ಎಸ್ಐಟಿ ಅಂತ ಹೇಳಿ, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ? ಸ್ಮಿತಾ, ಏನು ಉತ್ಖನನ ಮಾತ್ರ ಅಲ್ಲದೆ ತನಿಖೆಯ ವಿಚಾರದಲ್ಲೂ ಕೂಡ SIT ಗಮನ ಹರಿಸಿರುವಂಥದ್ದು. ಅಂದರೆ ಒಂದು ಕಡೆಯಿಂದ ಉತ್ಖನನ ನಡೀತಾ ಇದ್ರೆ ಮತ್ತೊಂದು ಕಡೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ತನಿಖೆ ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ದೂರುದಾರ ವ್ಯಕ್ತಿ ಏನಿದ್ದಾನೆ, ಮುಸುಕುದಾರಿ ಏನಿದ್ದಾನೆ, ಆತನ ಹಿನ್ನೆಲೆ ಮತ್ತು ಆತನ ಕಾಂಟ್ಯಾಕ್ಟ್ಗಳನ್ನು ಕೂಡ ಒಂದಷ್ಟು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಆತನ ಕಾಂಟ್ಯಾಕ್ಟ್ ಲೀಸ್ಟ್ ಏನಿದೆ, ಆತನ ಪರಿಚಯಸ್ಥರ ಲೀಸ್ಟ್ ಏನಿದೆ ಅದನ್ನು ಈಗಾಗಲೇ ಸಂಗ್ರಹ ಮಾಡಿರುವಂಥದ್ದು. ಅಂದರೆ 1995ರಿಂದ 2014ರವರೆಗೂ ಕೂಡ ಆತ ಇಲ್ಲಿ ಇದ್ದೆ ಅನ್ನುವಂಥ ಮಾಹಿತಿಯನ್ನು ಆತ ಪತ್ರದಲ್ಲಿ ಉಲ್ಲೇಖಿಸಿದ್ದ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಆತನ ಜೊತೆ ಹೆಚ್ಚು ಯಾರು ಇಡ್ತಾ ಇದ್ರು ಅನ್ನುವಂಥ ಒಂದು ಲೀಸ್ಟನ್ನು ಕೂಡ ರೆಡಿ ಮಾಡಿರುವಂಥದ್ದು. ಈ ಮೂಲಕವಾಗಿ ಆ ಒಂದು ಲೀಸ್ಟ್ನಲ್ಲಿ ಇದ್ದವರನ್ನು ಸಂಪರ್ಕ ಮಾಡಿ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡಿತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆತನ ಜೊತೆ ಹೆಚ್ಚು ಇದ್ದಂಥ ತಮಿಳುನಾಡು ಮೂಲದ 5 ಕಾರ್ಮಿಕರೇನಿದ್ದಾರೆ, ಅಂದರೆ ಕರ್ಮಚಾರಿಯಾದಂಥ ಕಾರ್ಮಿಕರೇನಿದ್ದಾರೆ, ಅವರನ್ನು ಕರೆಸಿಕೊಂಡು ಈಗಾಗಲೇ ವಿಚಾರಣೆ ಮಾಡಿರುವಂಥದ್ದು. ಅಂದರೆ ಅವರಿಗೆ ಈತನ ಬಗ್ಗೆ ಹೆಚ್ಚು ಮಾಹಿತಿ ಇರಬಹುದು, ಈತನ ಕೆಲಸದ ಬಗ್ಗೆ ಅವರಿಗೆ 5 ಜನಕ್ಕೆ ಮಾಹಿತಿ ಇರಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು. ಅವರನ್ನು ಕೂಡ ತೀವ್ರವಾಗಿ ವಿಚಾರಣೆ ಮಾಡಿರುವಂಥದ್ದು. ಅಂದರೆ ಈತ ಎಲ್ಲಿದ್ದ, ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದ, ಈತನ ಏನಾದರೂ ಅಂದರೆ ಡೌಟ್ಗಳಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಹಳಷ್ಟು ಅವರನ್ನು ತನಿಖೆ ಮಾಡಿರುವಂಥದ್ದು. ಬಹಳಷ್ಟು ವೇಗದಲ್ಲಿ ಕೂಡ SIT ಈ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಇಡೀ ದಿನ ಈ ರೀತಿಯಾದಂಥ ವಿಚಾರಣೆ ಮತ್ತು ಏನೋ ಚರ್ಚೆಗೆ ಮೀಸಲಿಟ್ಟಿರುವಂಥದ್ದು. ನಿನ್ನೆ ಯಾವುದೇ ರೀತಿಯಾಗಿ ಉತ್ಖನನ ಪ್ರಕ್ರಿಯೆ ನಡೆಯಲಿಲ್ಲ, ಬದಲಾಗಿ ಇಂತಹ ವಿಚಾರಣೆಗಳು ಜೊತೆಗೆ ಉತ್ಖನನದ ಕುರಿತಾಗಿ ಒಂದಷ್ಟು ಚರ್ಚೆ ಆಗಿರುವಂಥದ್ದು. ಪ್ರಮುಖವಾಗಿ ಆತನ ಕಾಂಟ್ಯಾಕ್ಟ್ ಲೀಸ್ಟ್ ಹಾಗೂ ಆತನ ಜೊತೆ ಕೆಲಸ ಮಾಡ್ತಿದ್ದವರ ಲೀಸ್ಟ್ ತಯಾರಿಸಿ ಅವರನ್ನು ಸಂಪರ್ಕ ಮಾಡೋದಾಗಿರ್ಬೋದು, ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಒಂದಷ್ಟು ವಿಚಾರಣೆಯನ್ನು ಕೂಡ ನಿನ್ನೆ SIT ಲೀಸ್ಟ್ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆ ಒಂದು ತಮಿಳುನಾಡು ಮೂಲದ 5 ಕಾರ್ಮಿಕರೇನಿದ್ದಾರೆ ಅವರನ್ನು ಕರೆಸಿಕೊಂಡು ತೀವ್ರವಾದಂಥ ವಿಚಾರಣೆ ಮಾಡಿರುವಂಥದ್ದು. ಇದರಲ್ಲೂ ಕೂಡ ಒಂದಷ್ಟು ಮಾಹಿತಿಗಳು SITಗೆ ಸಿಕ್ಕಿದೆ ಅನ್ನುವಂಥ ಒಂದು ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಇವರು ಒಂದಷ್ಟು ಸತ್ಯಗಳು, ಅಂದರೆ ಆತನ ಹಿನ್ನೆಲೆ ಮತ್ತು ಆತನ ಕೆಲಸ ಮತ್ತು ಆತನ ಒಂದಷ್ಟು ಚಟುವಟಿಕೆ ಏನಿದೆ ಅಲ್ಲ, ಇದರ ಬಗ್ಗೆ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಈಗಾಗಲೇ SIT ಅವರಿಗೆ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗಿರುವಂಥದ್ದು. ಒಟ್ಟಿನಲ್ಲಿ ಸ್ಮಿತಾ, ಒಂದು ಕಡೆ ಉತ್ಖನನದ ಪ್ರೊಸೆಸ್ ನಡೀತಾ ಇದ್ರೆ ಮತ್ತೊಂದು ಕಡೆ ವಿಚಾರಣೆ ಕೂಡ ನಡೀತಾ ಇದೆ. SIT ಅಧಿಕಾರಿಗಳು ಬೇರೆ ಆ್ಯಂಗಲ್ನಲ್ಲೂ ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು, ಬೇರೆ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ನಿನ್ನೆ ಒಂದು
ಒಂದು ಇಡೀ ದಿನವನ್ನ ವಿಚಾರಣೆ ಮತ್ತು ಪರಿಶೀಲನೆಗೆ ಇಟ್ಟಿರುವಂಥದ್ದು, ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ನಿನ್ನೆ ಏನು 12 ದಿನಗಳ ಏನು ಉತ್ಖನನ ನಡೆದಿದೆಯಲ್ಲ, ಇದರ ವಿಡಿಯೋ ಮತ್ತು ಫೋಟೋವನ್ನು ಹಿಡಿದುಕೊಂಡು ಒಂದಷ್ಟು ಪರಿಶೀಲನೆ ಮಾಡಿರುವಂಥದ್ದು. ಇದರ ವಿಚಾರವಾಗಿ ಕೂಡ ಆತನನ್ನು ಪ್ರಶ್ನಿಸಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಧರ್ಮಸ್ಥಳ ಬೆಳ್ತಂಗಡಿ ಏನು ಪೊಲೀಸ್ ಠಾಣೆಯಿಂದ ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸಲಾಗಿದೆ. ಅದರ ಕುರಿತು ಕೂಡ ಒಂದಷ್ಟು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಆ ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಇರುವಂಥ ಒಂದಷ್ಟು ದಾಖಲೆ ಇದೆ, ಅದನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಅದರ ಜೊತೆಗೆ ಇದಕ್ಕೆ ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟವರನ್ನ ಹೆಚ್ಚಿನವರನ್ನ ವಿಚಾರಣೆ ಕೂಡ ಮಾಡಿರುವಂಥದ್ದು, ಅವರಲ್ಲಿ ಇರುವಂಥ ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಸ್ಮಿತಾ, ಒಂದು ಕಡೆ ಉತ್ಖನನದ ಪ್ರೊಸೆಸ್ ಆದರೆ ಮತ್ತೊಂದು ಕಡೆ ಈ ರೀತಿಯಾದಂಥ ತನಿಖೆಯ ಹಂತಗಳು ಕೂಡ ನಡೀತಾ ಇರುವಂಥ ಒಟ್ಟಿನಲ್ಲಿ ಈ ಒಂದು SIT ಏನಿದೆ ಅದು ದಿನದಿಂದ ದಿನಕ್ಕೆ ತನ್ನ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ದಿನೇಶ್ ಮಾಹಿತಿಗಾಗಿ.